ಪ್ಲೀಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಮಳೆ ಬರ್ತಾ ಉಂಟು, ವೆದರ್ ವೆರಿ ಸಖತ್ತಾಗಿ ಉಂಟು, ತುಂಬ ಕೂಲ್ ಉಂಟು. ಬಟ್ ನಾನು ಅಂದ್ಕೊಂಡಿದ್ದು ಇವತ್ತು ಮಳೆ ಬರಬಾರ್ದಂತ. ಯಾಕೆ ಹೇಳಿದರೆ ನಾನು ಸ್ವಲ್ಪ ಕಾಪುವರೆಗೆ ಹೋಗಿ ಬರಲಿಕ್ಕೆ ಉಂಟು. ಹಾಗೆ ಹೊರಟಿದ್ದೇನೆ ನಾನು ಬೆಳಿಗ್ಗೆ ಒಂದು 8:30 ಆಗ್ತಾ ಬಂದಿದೆ ಟೈಮು. ಬಟ್ ನನಗೆ ಹೋಗಲೇಬೇಕು, ಮಳೆ ಇರಲಿ ಏನೇ ಇರಲಿ ಹೋಗಲೇಬೇಕಾಗ್ತದೆ. ನಾನು ಯಾಕೆ ಕಾಪಿಗೆ ಹೋಗೋದು ಹೇಳಿದರೆ, ನನ್ನ ಅಮ್ಮನಿಗೆ ಸ್ವಲ್ಪ ಸಮಯದಿಂದ ತುಂಬ ಅವರಿಗೆ ಕಾಲು ನೋವಿನದ್ದು ಸಮಸ್ಯೆ, ಅಂದರೆ ನರದ್ದು ಪ್ರಾಬ್ಲಮ್. ಅದು ಅವರಿಗೆ ಮುಂಚೆ ಸಹ ಇತ್ತಂತೆ, ಅದು ಈಗದಿಂದ ಅಲ್ಲ. ಮುಂಚೆ ಅವರು ಪಾಪ ಪ್ರೆಸ್ಸಿದ್ದು ಕೆಲಸ ಮಾಡುವಾಗದಿಂದ ನಿಂತು ಬಂದಂಥದ್ದು ವೆರಿಕೋಸ್ ಇದು ಸಮಸ್ಯೆ, ನರದ ಸಮಸ್ಯೆ. ಅದು ಒಂದೊಂದು ಸರ್ತಿ ನನಗೆ ಸಹ ಒಂದು ಸ್ವಲ್ಪ ಮಟ್ಟಿಗೆ ಇತ್ತು ವೆರಿಕೋಸ್ದು ಪ್ರಾಬ್ಲಮ್, ಬಟ್ ಈಗ ಕ್ಯೂರ್ ಆಗಿದೆ. ಸೊ ಅವರಿಗೆ ಈಗ ಒಂದು ರೀಸೆಂಟಾಗಿ ಒಂದು 2-3 ತಿಂಗಳಿಂದ ಬಹಳ ಸಫರ್ ಆಗ್ತಿದ್ದಾರೆ. ಬಹಳ ಸಫರ್ ಆಗಿದ್ದರೆ ಅವರು ನನಗೆ ಕಾಲ್ ಮಾಡಿದಾಗ ಮಾತಾಡುವ ಮಾತಿನಲ್ಲಿ ಆ ನೋವು ಕಾಣ್ತದೆ, ಅವ್ರಿಗೆ ಹೇಳಬೇಕಂತಿಲ್ಲ, ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಮದ್ದಿಗೆ ಹೋಗಿ ಹೇಳಿದರೆ ಕೇಳುವುದಿಲ್ಲ, ಅದು ಮಾತ್ರೆ ಅದು ಇದು ಜಾಸ್ತಿ ಆಗ್ತದೆ, ತುಂಬ ಕೊಡ್ತಾರೆ, ಬೇಡ ಪವರ್ ಜಾಸ್ತಿ, ಹಾಗೆ ಕೆಲವೆಲ್ಲ ಕಾರಣ ಕೊಡ್ತಾರೆ. ಬಟ್ ಮದ್ದು ತಿನ್ನೋದು ಒಳ್ಳೆಯದಲ್ಲ, ಆದರೆ ಸಹ ಕೆಲವೊಂದೊಂದಕ್ಕೆ ನಾವು ನಮ್ಮ ಆರೋಗ್ಯವನ್ನು ನೋಡ್ಕೊಂಡು ಕ್ಯೂರ್ ಮಾಡ್ಕೊಳ್ಬೇಕಾಗ್ತದೆ, ಆಮೇಲೆ ನಾವು ಸರಿ ಮಾಡ್ಕೊಳ್ಬೇಕು, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಬಿಡಬಾರ್ದು. ಸೊ ಅಮ್ಮನಿಗೆ ಇವತ್ತೊಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗುವ ಅಂತ ಇದ್ದೇನೆ. ಯಾಕೆ ಹೇಳಿದರೆ ಅವರಿಗೆ ಡಾಕ್ಟ್ರ್ ಹತ್ರ ಹೋಗುವಂಥದ್ದು ತುಂಬ ಅಗತ್ಯ ಉಂಟು, ಹೋಗಲೇಬೇಕು. ಹಾಗಾಗಿ ಮತ್ತು ಅವರದ್ದು ನೋವು ನನಗೆ ಅರ್ಥ ಆಗ್ತದೆ. ಅವರು ಹೇಳ್ತಾರೆ ಒಂದೊಂದು ಸರ್ತಿ ಪ್ಯಾಂಟ್ ಹಾಕುವಾಗ ಕಾಲು ಇಷ್ಟು ಸ್ವಲ್ಪ ಎತ್ತಲಿಕ್ಕೆ ಬರುವುದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ರಾತ್ರಿ ನಿದ್ರೆ ಬರುವುದಿಲ್ಲ. ಎಷ್ಟೋ 2-3 ತಿಂಗಳಿಂದ ಯಾವಾಗ ನೋಡಿದರೆ ಸಹ ನೈಟ್ ನಿದ್ರೆ ಬರುವುದಿಲ್ಲ. ಅವರು ಮಾಡುವ ಕೆಲಸ ಸಹ ಹಾರ್ಡ್ ವರ್ಕೆ, ಪಾಪ ಹೌಸ್ ಕೀಪಿಂಗ್ ವರ್ಕ್ ಮಾಡ್ತಾರೆ, ಅದು ಮಾಡುವವರಿಗೆ ಗೊತ್ತು. ಕೆಲವು ಕಾರಣಗಳಿಂದ ಕೆಲಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ, ಹಾಗಾಗಿ ಹೋಗ್ತಾರೆ. ನಾನಿಷ್ಟೇ ಹೇಳೋದು, ಅಮ್ಮನವರನ್ನು ನಾವು ತುಂಬ ಪ್ರೀತಿ ಮಾಡಬೇಕು. ಯಾಕೆ ಹೇಳಿದರೆ ಅದು ನಮಗೆ ದೇವರು ಕೊಟ್ಟಂಥ ವರ. ನನಗಂತೂ ಕೆಲವೊಂದೊಂದು ಸಿಚುವೇಷನಲ್ಲಿ ನನ್ನ ಒಟ್ಟಿಗೆ ಇದ್ದಂಥ ನನ್ನ ಸ್ನೇಹಿತೆ ಅಂತೇಳಿ ಹೇಳ್ಬೋದು, ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಧೈರ್ಯ ಹೇಳುವಂಥದ್ದಾಗಿರ್ಬೋದು, ಕೆಲವೊಂದೊಂದು ಸಿಚುವೇಷನಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು ನನ್ನ ಅಮ್ಮ. ಸೊ ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೇನೆ. ಸೊ ಹಾಗಾಗಿ ಹೋಗುವ ಅಂತೇಳಿ ಕಾಪಿಗೆ ಒಂದು ನೋಡಿ ಅವರಿಗೆ ಅದೇ ನಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ, ಅಂದರೆ ಲಾಸ್ಟ್ ಟೈಮ್ ಅಪ್ಪನಿಗೆ ಸಹ ಸೇಮ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದೆ. ಅವರಿಗೆ ಸಹ ನರದ್ದು ಪ್ರಾಬ್ಲಮ್ ಆಗಿತ್ತು ಒಂದು 5-6 ವರ್ಷದ ಹಿಂದೆ, ಈಗಲ್ಲ. ಸೊ ಬಟ್ ಅವರು ಒಂದು 3 ತಿಂಗಳು ಕೋರ್ಸ್ ಮಾಡಿ ತುಂಬ ಕಡಿಮೆ ಆಗಿದೆ. ಸೊ ಅಲ್ಲಿಗಿನ ಅಮ್ಮನಂತ ಕರ್ಕೊಂಡು ಹೋಗುವಂತ. ಇವತ್ತು ಎಂಥವ್ರು ರಜೆ ಮಾಡಿದ್ದಾರೆ, ಅವರಿಗೆ ರಜೆ ಸಿಕ್ಕುವುದಿಲ್ಲ. ಸೊ ಹೋಗ್ತಾ ಇದ್ದೇನೆ ಕಾಪಿಗೆ. ಮಳೆ ಬೇರೆ ಬರ್ತಾ ಉಂಟು. ಇವತ್ತಿನ ವೀಡಿಯೋದಲ್ಲಿ ಎಂತೆಲ್ಲ ಆಗ್ತದೆ ಅಂತೇಳಿ ನೋಡ್ಕೊಂಡು ಬರುವ. ಪಿರಿ ಮಳೆ ಹೇಳಿದರೆ ಸಿಂಹ ಹಿಡಿಸ್ಬಿಟ್ಟಿದೆ, ಹಾಗೆ ಮಳೆ. ಅಮ್ಮನವ್ರು ಬರ್ತಿದ್ದಾರೆ ರಿಕ್ಷಾದಲ್ಲಿ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡು, ಮುಂದೆ ಸ್ವಲ್ಪ ನಡೆದುಕೊಂಡು ಹೋಗುವ, ಇಲ್ಲಿ ಬರ್ಬೋದು. ಬಂತು ಒಂದು ರಿಕ್ಷಾ, ಅದೇವಾ ಬಂದರು. ಉದಯ ಬಜಾರಲ್ಲಿ ಎಕ್ಸ್ಚೇಂಜ್ ಆಫರ್ ಆಗ್ತಾ ಇತ್ತು ಅಂತೇಳಿ ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಎಲ್ಲರೂ ವಿಡಿಯೋಸ್ ಹಾಕ್ತಾ ಇದ್ರೆ. ಸೊ ನಮ್ಮ ಮನೆಯಲ್ಲಿ ಸಹ ಅಲ್ಯೂಮಿನಿಯಮ್ದು ತುಂಬ ಪಾತ್ರೆ ಓಲ್ಡ್ ಇತ್ತು, ಯೂಸ್ ಮಾಡೋದಿದ್ದದ್ದು. ಸೊ ಅದನ್ನೆಲ್ಲ ತಗೊಂಡೋಗಿ ನಾವು ಕೊಡುವ ಅಂತ ಹೇಳಿ ನಾವು ಸಹ ತಗೊಂಡೋದ್ವಿ, ಏನಾದರೂ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡು ವಸ್ತುಗಳನ್ನು ತಗೊಂಡು ಬರುವಂತ. ಆದ್ರೆ ನನಗೆ ಅಷ್ಟು ಸಮಾಧಾನ ಅಂತೇಳಿ ಅನಿಸ್ಲಿಲ್ಲ. ಎಲ್ಲರೂ ಹೇಳಿದ ಹಾಗೆ ಅಲ್ಲೇನು ಆಫರಲ್ಲಿ ನಮಗೆ ಸಿಗ್ತದಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದದ್ದು ರಾಂಗ್ ಆಯ್ತು. ಯಾಕೆ ಹೇಳಿದ್ರೆ ನನಗೆ ಬೇಕಿದ್ದದ್ದು ಮಿಕ್ಸಿ ಆರ್ ಕುಕ್ಕರ್ ಸ್ಟೀಲಿದ್ದು. ಸೊ ಈ ಪ್ರೈಸ್ ಏನು ಆಫರ್ ಪ್ರೈಸ್ ಅಂತೇಳಿ ಇರಲಿಲ್ಲ, ಮಾಮೂಲಿ ಹೊರಗಿನಲ್ಲಿ ಏನು ರೇಟ್ ಇತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ವಿನ ಆಫರಲ್ಲಿ ಇರಲಿಲ್ಲ. ನಾವು ತಗೊಂಡೋದ ಪಾತ್ರೆಗೆ ನಮಗೆ 1,500 ಸಿಕ್ಕಿತ್ತು. ಫಸ್ಟಿಗೆ ನಾವು ಕುಕ್ಕರ್ ನೋಡಿದ್ವಿ, ಕುಕ್ಕರ್ ತಗೊಂಡ್ವಿ. ಬಟ್ ಅದಕ್ಕೆ ತುಂಬ ಹಣ ಜಾಸ್ತಿ ಹಾಕ್ಬೇಕು ಹೇಳಿದ್ರು. ಸೊ ಬೇಡ, ಹಾಗಾದ್ರೆ ಮಿಕ್ಸಿ ನೋಡುವ ಅಂತ ಮಿಕ್ಸಿ ನೋಡಿದ್ವಿ. ಅದಾದ್ಮೇಲೆ ಇನ್ನೊಂದು ವಿಷಯ ನಾವು ಎನಿಸ್ಕೊಂಡು ಹೋದದ್ದು ಅಂತ ಹೇಳಿದ್ರೆ, ನಾವಲ್ಲಿ 1,500 ಸ್ಕೀಮ್ ಕಟ್ಟಿ ಎಂಡ್ ಮಾಡಿದ್ವಿ. ಅದು ಹಣ ಇತ್ತಲ್ಲಿ, ಕಟ್ಲಿಕ್ಕೆ ಜಾಸ್ತಿ ಕಟ್ಟಿದ್ವಿ, ಆದ್ರೆ ನಾವು ಅರ್ಧದಲ್ಲಿ ಬಿಟ್ಟದಕ್ಕೆ ಕಟ್ಟಾಗಿ 1,500. ಸೊ ಅದು ಸಹ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲವೇ ಹೇಳಿದ್ರು. ಮತ್ತೆ ಇನ್ನು ಅದನ್ನ ಯಾಕೆ ಅಲ್ಲಿ ಇಡುದೇಳಿ, ಸಪ್ರೇಟ್ ಆಗಿ ಗ್ರಾಸರಿ ತಕೊಂಡು 1,000 ಚಿಲ್ಲರೆ ಎಕ್ಸ್ಟ್ರಾ ಕೊಟ್ಟು ನಾವಲ್ಲಿ ಮಿಕ್ಸಿ ತಕೊಂಡು ಬಂದದ್ದು. ಅದಾದ್ಮೇಲೆ ಅಮ್ಮನಿಗೆ ನಾ ಹೇಳಿದೆ ಅಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಂತ, ಇಲ್ಲಿ ಕಾಪಲ್ಲಿ ಒಂದು
ಡಾಕ್ಟರ್ ಇದ್ದಾರೆ, ಯೋಗೀಶ್ ಡಾಕ್ಟರ್ ಅಂತ, ಅವ್ರ ಹತ್ರ ಹೋದ್ವಿ. ಯಾಕೆ ಹೇಳಿದ್ರೆ ಅವರಿಗೆ ತುಂಬಾ ನೋವಿತ್ತು. ಅವರ ಮುಖ ನೋಡುವಾಗ ನಿಮ್ಗೆ ಅಂದಾಜು ಆಗಬಹುದು. ಒಂದು ಸ್ಟೆಪ್ ಇಡ್ಲಿಕ್ಕೆ, ರಿಕ್ಷಾ ಹತ್ಲಿಕ್ಕೆ ಎಲ್ಲದಕ್ಕೆ ಅವ್ರು ತುಂಬಾ ಕಷ್ಟಪಟ್ರು. ಸೊ ಅಲ್ಲಿಂದ ಮೆಡಿಸಿನ್ ಅನ್ನು ತಕೊಂಡು ನಾವು ಮನೆಗೆ ಬಂದ್ವಿ. ಸೊ ಡಾಕ್ಟರ್ ಎಂತ ಹೇಳಿದ್ರು ಅಂತೇಳಿ ನಾನು ಮನೆಗೆ ಹೋದ್ಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಎಂತ ಪ್ರಾಬ್ಲಮ್ ಆಗಿದೆ, ಅವರಿಗೆ ಯಾಕೆ ಹಾಗೆ ಅಷ್ಟು ಪೇನ್ ಇತ್ತಂತೇಳಿ ಡಾಕ್ಟರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅರ್ಥ ಆಯ್ತು ನಮ್ಗೆ ಸಹ. ಇನ್ನು ನೋಡ್ಬೇಕು ಮೆಡಿಸಿನ್ ಅಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅಂತ. ಅಲ್ಲಿಂದ ಹಿಂದೆ ಬರುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬ ಮೀನ್ ಮಾರ್ತಾ ಇದ್ರು. ಅಲ್ಲಿಂದ ನಾವೊಂದು 200 rupees ಇದು ನಂಗೆ ಸುಮಾರು ಕೊಟ್ಟ, ಅವ್ನು ಲಾಸ್ಟ್ ಇದಂತ ಹೇಳಿ ಅದನ್ನ ಹಿಡ್ಕೊಂಡು ಬಂದು ಮನೆಯಲ್ಲಿ ಒಂದು ಫ್ರೈ ಮಾಡಿ ಚಂದ ಮಾಡಿ ಊಟ ಸಹ ಆಯ್ತು. ಮಳೆ ಬೇರೆ ಬರ್ತಾನೆ ಇತ್ತು, ಮಳೆ ನಿಲ್ಲುವ ಮಾತೆ ತಕೊಳ್ಳಿಲ್ಲ. ನಾನು ಮ್ಯಾಂಗ್ಳೂರಿಂದ ಹಿಡ್ದದ್ದು ಇಲ್ಲಿ ಬಂದು ಮನೆಗೆ ಹೋಗುವವರೆಗೆ ಸಹ ಮಳೆ 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 ಬರ್ತಾ ಇತ್ತು. ನಾವು ಆಗಲೇ ಮದ್ದಿಗೆ ಹೋದೆವು, ನಾನು ಹೇಳಿದಲ್ಲ ಬೆಳಿಗ್ಗೆ ಹೇಳಿದ ಹಾಗೇನೆ ಮದ್ದಿಗೆ ಹೋದದ್ದು. ಡಾಕ್ಟ್ರ್ ಜಸ್ಟ್ ಅವರು ಒಳ್ಳೆ ಇದ್ರು. ಸೊ ನೋಡಿದ್ರು ಎಂತ ಅಂತಿಲ್ಲ, ಅಮ್ಮನಿಗೆ ಕಾಲೆಲ್ಲ ಇದು ಮಾಡಿ ಎತ್ತಿ ಅವರೇ ಎಷ್ಟೆಲ್ಲ ಮೇಲೆ ಹೋಗ್ತದೆ ಎಂತ ಸಮಸ್ಯೆ ಅಂದ್ರೆ ಇವರಿಗೆ ಸ್ವಲ್ಪ ಎಲ್ಲರೂ ವಾತ ವಾತ ಹೇಳ್ತಿದ್ರು, ಹೇಳಿ ವಾತ ಇರ್ಬೋದೇನಂತೇಳಿ ಇವರ ತಲೆಯಲ್ಲಿ ಸಿತ್ತು. ಮತ್ತೆ ವೆರಿಕೋಸ್ ಎಲ್ಲ ಮಿಕ್ಸ್ ಯಾವ್ದಂತೇಳಿ ಗೊತ್ತಾಗ್ತಿರ್ಲಿಲ್ಲ ಕರೆಕ್ಟಾಗಿ. ನಾವು ಅನ್ಕೊಂಡಿದ್ವಿ ವೆರಿಕೋಸ್ ಇಂದ ಆಗಿರ್ಬೋದು ಅಂತೇಳಿ, ಮೂಲವ್ಯಾಧಿ. ಸೊ ಮತ್ತೆ ಕೆಲವೆಲ್ಲ ಯಾವ್ದು ಹೇಳಿಯೇ ಕನ್ಫ್ಯೂಸ್ ಆಗ್ತಿತ್ತು. ಸೊಂಟದ ಕೆಳಗಿಂದ ನೋವಿದ್ದದ್ದು ಅವರಿಗೆ ಜಾಸ್ತಿ. ಸೊ ಹಾಗೆ ಅವರು ಡಾಕ್ಟ್ರು ನೋಡಿದವರು, ಅವ್ರು ಬಂದು ಹೊರಗೆ ಬಂದು ಇಷ್ಟೇ ಕೇಳಿದ್ರು ಇವರ ಹತ್ರ, ನೀವು ಬಿದ್ದಿದ್ದೀರಿ, ಇಲ್ಲಾದ್ರೆ ನಿಮ್ಗೆ ಇದು ಭಾರ ಎತ್ತಿದ್ದೀರಿ ತುಂಬಾ, ನೀವು ಎರಡರಲ್ಲಿ ಒಂದು, ನಿಮ್ಮ ಡಿಸ್ಕಿಗೆ ಸ್ವಲ್ಪ ಸಮಸ್ಯೆ ಆಗಿದೆ, ಅದು ಕಂಪ್ರೆಷನ್ ಆಗಿದೆ, ಡಿಸ್ಕಿದ ಕೆಳಗಿದು ನರ್ವ್ ಎಲ್ಲ ಸ್ವಲ್ಪ ಬಲ್ಜ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಅದರಿಂದಾಗಿ ನಿಮ್ಗೆ ಅಷ್ಟು ಸಹಿಸ್ಲಿಕ್ಕೆ ಆಗದಾಗೆ ನೋವು ಅಂತ. ಮತ್ತೆ ಅಮ್ಮನಿಗೆ ನಾನು ಕೇಳಿದ್ದೆ, ಅಮ್ಮ ಒಂದ್ಸತಿ ನಂಗೆ 1 year ಬ್ಯಾಕ್ ಒಂದ್ಸತಿ ಅಮ್ಮ ಬಿದ್ದಿದ್ರು ಆಕ್ಚುಲಿ ವಾಶ್ರೂಮಲ್ಲಿ. 7-8 ತಿಂಗಳ ಹಿಂದೆ ಬಿದ್ದಿದ್ರು. ಅಮ್ಮ ಹೇಳಿದ್ರು, ಆಕ್ಚುಲಿ ನಾನು ಅವರು ಬಿದ್ದ ದಿನ ಕಾಪುವಲ್ಲೇ ಇದ್ದೆ, ನಾನು ಇಲ್ಲೇ ಇದ್ದೆ. ಅಮ್ಮ ಹೇಳಿದ್ರು ನಾನು ಸ್ವಲ್ಪ ಜಾರಿ ಬಿದ್ದದ್ದು, ಸ್ವಲ್ಪ ಸೊಂಟಕ್ಕೆ ಸ್ವಲ್ಪ ತಾಗಿದಾಗೆ ಆಯ್ತು ಅಂತ ಹೇಳಿದ್ರು ಅಮ್ಮ. ಆಮೇಲೆ ಅದು ಇವರು ಅಷ್ಟು ಮೈಂಡ್ ಮಾಡ್ಲಿಲ್ಲ, ಅಂದ್ರೆ ಅಂಥದ್ದೆಂತ ಇಲ್ಲಲ್ಲ. ಮತ್ತೆ ನೋಡುವಾಗ ಇವರು ಬಿದ್ದಿದಾರಲ್ಲ, ಆ ಬಿದ್ದಾಗಲೇ ಇವರಿಗೆ ಡಿಸ್ಕಿನ ಹತ್ರದ್ದು ಪಾರ್ಟಿಗೆ ಉಂಟಲ್ಲ ಅದು ತಾಗಿದೆ, ಸ್ವಲ್ಪ ಪೆಟ್ಟಾಗಿದೆ. ಆ ಪೆಟ್ಟಾದ ಕಾರಣದಿಂದ ಅವರಿಗೆ ಅಷ್ಟು ನೋವಿದ್ದದ್ದು. ನಾನು ಆಗ ವಿಡಿಯೋ ಹಾಕಿದೆ, ನೀವು ನೋಡ್ಬೋದು. ಅವರಿಗೆ ರಿಕ್ಷಾ ಹತ್ಲಿಕ್ಕೆ ಸಹ ಆಗ್ತಿರ್ಲಿಲ್ಲ, ಅಂದ್ರೆ ಬಸ್ ರಾತ್ರಿಗೆಲ್ಲ ತುಂಬಾ ನೋವಂತೆ, ಪಾಪ ಮಲಗ್ಲಿಕ್ಕೆ ಆಗದಷ್ಟು ನೋವುಗಳೆಲ್ಲ ಇತ್ತಂತೇಳಿ ಹೇಳ್ತಾ ಇದ್ರು. ಹಾಗೆ ಇವತ್ತು ಹೋಗಿ ಅವರು ನೋಡಿದ್ರು, ಅವರು ಹೇಳಿದ್ರು ಒಂದು ಸ್ವಲ್ಪ ಸಮಯ ಆಯುರ್ವೇದಿಕ್ ಮದ್ದನ್ನೆಲ್ಲ ಒಂದು ಸ್ವಲ್ಪ ಚಾಲು ಇಡಬೇಕು ನೀವು ಅಂತ ಹೇಳಿದ್ದಾರೆ. ಈಗ ಅದೇ ಮೆಡಿಸಿನ್ ಎಲ್ಲ ತಗೊಂಡು ಬಂದಿದ್ದೇವೆ 15 ದಿನದ್ದು. 15 ದಿನದಲ್ಲಿ ಕಡಿಮೆ ಆಗ್ತದೆ ಇಲ್ಲ ಅಂತೇಳಿ ಅವರಿಗೆ ಹೋಗಿ ಅಪ್ಡೇಟ್ ಮಾಡಬೇಕು. ಆ್ಯಕ್ಚುಲಿ ನರದ ವಿಷಯದಲ್ಲಿ ಮತ್ತು ಕೆಲವೆಲ್ಲ ಇಂಥ ಸಮಸ್ಯೆಗೆ ಅದು ಅವರು ಒಳ್ಳೆಯ ಡಾಕ್ಟ್ರು, ಒಳ್ಳೇದಾಗ್ತದೆ ಅವರನ್ನು ಮದ್ದು. ಅಮ್ಮನಿಗೆ ಸಹ ಒಳ್ಳೇದಾಗ್ತದೆ. ಸ್ವಲ್ಪ ಅಮ್ಮ ಎಂತ ಹೇಳಿದರೆ, ಒಂದು 7-8 ತಿಂಗಳಿಂದ ಮನುಷ್ಯ ಒಂದು ನೋವನ್ನು ಸಹಿಸ್ಕೊಳ್ಳೋದು ಹೇಳಿದರೆ ಎಷ್ಟರ ಮಟ್ಟಿಗೆ ಈಗ ಗುಣ ಆಗ್ತದೆ, ಹೀಟ್ ಆಗ್ತದೆ, ತಂಪು ಮಾಡೋದು ತಂಪು. ಇವರಿಗೆ ಮೊದಲೇ ಪ್ರಾಬ್ಲಮ್ ಉಂಟು ಆಸ್ತಮದ್ದು, ಇವರಿಗೆ ಆಸ್ತಮದ ಮದ್ದಿತ್ತು. ಆಮೇಲೆ ಅವರು ಕೆಲವೆಲ್ಲ ಹೆಲ್ತ್ ರೆಮಿಡಿ ಮತ್ತು ಫುಡ್ಡನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ, ಕೆಲವೊಂದು ವಿಚಾರದನ್ನೆಲ್ಲ ಮಾಡಿ ಖಾಲಿ ಒಂದು 10 ಮೂಲ ಅರಿಷ್ಟಕ್ಕೆ ಬಂದು ಇಳಿದ್ರು. ಎಲ್ಲ ಮಾತ್ರ ನಿಲ್ಲಿಸಿದ್ರು, ಯಾವುದು ಸಹ ಇರಲಿಲ್ಲ ದಮ್. ಈಗ ಎಂತ ಆಯ್ತು ಹೇಳಿದರೆ, ಇವರದ್ದು ತಲೆಯಲ್ಲಿ ನನಗೆ ಹೀಟ್ ಆಗಿದೆ, ಅದಕ್ಕೆ ಸೊಂಟ ನೋವಾಗಿದೆ, ಇಲ್ಲಿ ತಂಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಸ್ತಮ ಪುನಃ ರಿಪೀಟ್ ಆಗಿದೆ, ಅದು ಕೆಮ್ಮು, ಅದರದ್ದು ಮಳೆ ಟೈಮು. ಸೊ ಅದೇ ಹೇಳುದಲ್ಲ, ಕೆಲವೊಂದು ಅನ್ಸತಿ ತುಂಬ ಕೋಲ್ಡ್ ಆಗಿ ಹೋಗಿದ್ದಾರೆ ಅವರು, ಹೀಟ್ ಅಂತೇಳಿ. ನೋಡಿದರೆ ಡಿಸ್ಕಿದು ಪ್ರಾಬ್ಲಮ್, ಡಿಸ್ಕ್ ಹತ್ರದ್ದು ನರ್ವ್ ಎಲ್ಲ ಕಂಪ್ರೆಸ್ ಆಗಿ ಅದರಿಂದ ಪ್ರಾಬ್ಲಮ್ ಅದು. ನೋಡುವ, ಮದ್ದು ಈಗ ತಂದಿದೆ, ದೇವರು ಒಳ್ಳೇದು ಮಾಡ್ತಾರೆ. ದೇವರ ಸಹಾಯವೇ. ಅವರು ಇಷ್ಟು ಸಮಯ ಕೆಲಸಕ್ಕೆ ಹೋಗುದು, ಅದನ್ನೆಲ್ಲ ನೋವನ್ನು ಹಿಡ್ಕೊಂಡು ಸಹ ಹೋಗಿ ಮಾಡಿ ಬರ್ತಾ ಇದ್ರೆ ಹೇಳಿದ್ರೆ ಅದು ದೇವರ ಸಹಾಯ ಇಲ್ಲದೆ ಆಗುದಿಲ್ಲ. ಅದೇ ಇವತ್ತೀಗ ಮಳೆ ಭಯಂಕರ ಬರ್ತಾ ಉಂಟು. ನನಗೀಗ ವಾಪಸ್ ಮಂಗಳೂರಿಗೆ ಹೋಗ್ಬೇಕು ಸಂಜೆಗೆ ಹೊರಟ. ನಾನು ವಾಪಸ್ ಹೋಗುವಾಗ ನಿನ್ನೆ ನನ್ನ ಅತ್ತೆ ನನ್ನ ಕೈಯಲ್ಲಿದ್ದ ಬ್ರಾಸ್ಲೈಟ್ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಅವರಿಗೆ ಸಹ
ಇಷ್ಟ ಆಗಿತ್ತು. ಸೊ ಅವರಿಗೆ ಸಹ ಒಂದು ಅದೇ ರೀತಿಯಾದದ್ದು ಬ್ರೇಸ್ಲೈಟ್ ತಕೊಳ್ಳುವ ಅಂತ ಹೇಳಿ ನಾನು ಕಾಪುವಲ್ಲಿರುವ ಒಂದು ಜ್ಯುವೆಲ್ಲರಿ ಶಾಪಿಗೆ ಹೋದೆ. ಅಂದ್ರೆ ನನ್ನ ಕೈಯಲ್ಲಿರುವಂಥದ್ದು ಅಲ್ಲೇ ತಕೊಂಡಿದ್ದದ್ದು. ಅದು ಒಳ್ಳೆ ಬಂದಿತ್ತು. ಇದು ನನ್ನ ಫ್ರೆಂಡ್ ಆಕ್ಚುಲಿ ನನಗೆ ತೆಗೆದುಕೊಟ್ಟದ್ದು. ಸೊ ಈ ಥರದ್ದೇ ತಕೊಳ್ಳುವ ಅಂತೇಳಿ ಹೋದೆ. ಬಟ್ ಅಲ್ಲಿ ಈ ಟೈಪ್ ಇದು ಸಿಕ್ಕಿತ್ತು. ಆಕ್ಚುಲಿ ನನಗೆ ಇದು ಸಹ ಲೈಕೆ ಬ್ಲ್ಯಾಕ್ ಮಣಿದು. ಸೊ ಇದನ್ನು ನಮ್ಮ ಅತ್ತೆಗೆ ತೆಗೆದುಕೊಡುವ ತಕೊಂಡು ಕೊಡುವ ಅಂತ ಹೇಳಿ ಒಂದು ಬ್ರಾಸ್ಲೈಟ್ ಅನ್ನು ತಕೊಂಡು ಅಲ್ಲಿಂದ ನಾನು ವಾಪಸ್ ಮಂಗಳೂರಿಗೆ ಹೊರಟೆ ಬಸ್ಸಲ್ಲಿ. ಸೊ ಸ್ವಲ್ಪ ಸುಸ್ತಾಗಿತ್ತು ನನಗೆ, ಟಯರ್ಡ್ ಆಗಿತ್ತು, ಬಟ್ ಹೋಗಲೇಬೇಕಾಗಿತ್ತು. ಹಾಗೆ ಹೊರಟು ಹೋಗ್ತಾ ಇದ್ದೆ ಈವ್ನಿಂಗ್ ಟೈಮ್. ಈ ಬಸ್ಸಿದ ಎಕ್ಸ್ಪೀರಿಯನ್ಸ್ ಅಂತೂ ಅಷ್ಟು ಎಂತಕ್ಕೆ ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ನೀವು ನೋಡಿ. ಹೋಗ್ತಾ ಉಂಟು ವೈಟ್ ಕಲರ್ದು ದುರ್ಗಾಂಬ ಅಂತ ಬಸ್. ವಸ್ಟ್ ಇಲ್ಲಿಗೆ ಬರ್ಲಿಕ್ಕೆ ಒಂದು ಸಾಧಾರಣ ನಿಮಿಷಕ್ಕೆ ಒಂದು ಸಹ ಜಾಸ್ತಿ ಇರ್ಬೋದು, ಅಷ್ಟು ಬ್ರೇಕ್ ಯೂಸ್ ಮಾಡ್ತಾ ಇದ್ದಾನೆ. ಅಷ್ಟು ಬ್ರೇಕ್ ಕೂತಲ್ಲಿ ಎದುರೋಗಿ ಬೀಳ್ತಾ ಇದ್ದೇವೆ, ಅಷ್ಟು ಬ್ರೇಕ್ ಅವನದು ಕರ್ಮ. ಕೈಕಾಲು ಸ್ವಲ್ಪ ಸರಿ ಇಲ್ಲದೆ ಬಂದವರು ಈ ಬಸ್ಸಲ್ಲಿ ಎಲ್ಲಾರೆ ಅಡಿಗೆ ಬಿದ್ದು ಎಂತಾದ್ರೂ ಆಗ್ಬೇಕು. ನನಗೆ ಸತ್ಯ ಲಿಟ್ರಲಿ ಭಯವೇ ಆಗಿ ಹೋಯ್ತು. ನಾನು ಇಷ್ಟು ಸತಿ ಬಂದಿದ್ದೇನೆ ಬಸ್ ಮಂಗಳೂರಿಂದ ಕಾಪುವಿನಿಂದ ಮಂಗಳೂರಿಗೆ, ಈ ರೀತಿದ ಎಕ್ಸ್ಪೀರಿಯನ್ಸ್ ಆಗಲೇ ಇಲ್ಲ ನನಗೆ. ನಾನು ಅಲ್ಲೇ ಹೇಳಿದೆ ಕಂಡಕ್ಟರ್ ಹತ್ರವೇ, ನನಗೆ ಮೊಬೈಲ್ ವಿಡಿಯೋ ಮಾಡಲಿಕ್ಕೆ ಬಿಡಿ, ಮೊಬೈಲ್ ತೆಗೆಯುವಾಗೇ ಇಲ್ಲ. ಯಾಕೆ ಹೇಳಿದರೆ ಅವನು ಹೊತ್ತೆ ಹಾಕ್ತಿದ್ದ ಕೆಳಗೇನೆ. ನಾನೊಂದು ಕೂಳೂರಿಂದ ಕೊಟ್ಟರ ಚೌಕಿಯವರೆಗೆ ಒಂದು ಸ್ವಲ್ಪ ಎದುರು ಬಂದು ನಿಂತಿದ್ದೇನೆ. ನಂದು ಕೈದು ರಟ್ಟೆ ಹಿಡಿ ನೋವು, ಅಷ್ಟು ಬ್ರೇಕ್, ನಿಮಿಷಕ್ಕೆ ಒಂದು ಬ್ರೇಕ್ ಅವನದ್ದು. ಸೊ ಯಾರಿಗೆ ಸಹ ಆಗ್ಲಿಕ್ಕಿಲ್ಲ. ಬಸ್ಸಲ್ಲಿ ನಿಂತವರೆಲ್ಲ ಅದೇ ಹೇಳುದು, ಇವನ್ ಎಂತ ಇಷ್ಟು ಬ್ರೇಕ್ ಆಗ್ತಾ ಇದ್ದಾನೆ ಅಂತೇಳಿ. ಯಾವ ನಮ್ಮನೆ ಓಡಿಸುದು ಗಲೀಜು ಬಸ್ಸಿನವನು. ಕಂಡಕ್ಟ್ರಿಗೆ ಹೇಳಿಯೇ ಬಂದೆ, ಈ ಫಸ್ಟ್ ಡ್ರೈವರ್, ಇಂಥ ಡ್ರೈವರನ್ನೇ ನೋಡಲಿಲ್ಲ, 3rd ಕ್ಲಾಸ್ ಡ್ರೈವರ್ ಅಂತ. ಇಷ್ಟೆಲ್ಲ ಆಗಿ ಮನೆಗೆ ಬಂದಾದ್ಮೇಲೆ ಅತ್ತೆ ನೈಟಿಗೆ ಅವರಿಗೆ ಫುಡ್ ರೆಡಿ ಮಾಡ್ತಾ ಇದ್ರು. ನಾನು ತಿನ್ನಲಿಲ್ಲ. ಸೊ ಅವರಿಗೆ ಬ್ಲಾಸ್ಟರಿಗೆ ಪೋಡಿ ತವಾ ಫ್ರೈ ಮಾಡಿದ್ರು. ಅದೇ ರೀತಿಯಾಗಿ ಪನ್ನೀರ್ ಫ್ರೈಗೆ ರೆಡಿ ಮಾಡಿ ಇಟ್ಟಿದ್ರು. ಮತ್ತೆ ದಪ್ಪ ಅವಲಕ್ಕಿದೊಂದು ಒಗ್ಗರಣೆ ಕೊಟ್ಕೊಂಡು ಅದರದೊಂದು ಒಗ್ಗರಣೆ ಮಾಡಿದ್ರು. ಸೊ ಇವತ್ತಿನ ನೈಟಿಗೆ ಇದಿಷ್ಟು ಫುಡ್ಡನ್ನು ಅವ್ರು ರೆಡಿ ಮಾಡಿಕೊಂಡ್ರು. ಇವತ್ತಿನ ದಿನ ಹೇಗಿತ್ತು ಹೇಳಿದ್ರೆ, ನನಗೆ ಸ್ವಲ್ಪ ಬೇಜಾರಲ್ಲಿ ಸಹ ಇದ್ದೆ, ಕೋಪದಲ್ಲಿ ಸಹ ಇದ್ದೆ, ಎಲ್ಲ ಮಿಕ್ಸಪ್ ಆಗಿತ್ತು ಡೇ. ಫುಲ್ ಸುಸ್ತು ಸಹ ಆಗಿತ್ತು. ಒಟ್ಟಾರೆ ದಿನ ಇಡೀ ಈ ರೀತಿಯಾಗಿ ನನ್ನದು ಕಳೀತು. ಸೊ ನಮಗೆ ಸಪೋರ್ಟ್ ಮಾಡಲಿಕ್ಕೆ ನೀವು ಖಂಡಿತ ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ.